ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಅಪೂರ್ವ ಡಿನಕ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತು ಒಂದು ಸ್ಪೆಷಲ್ ದಿನ. ಏನು ಅಂತಂದರೆ ನನಗೆ ತುಂಬ ಸ್ಪೆಷಲ್ ದಿನ. ನನ್ನ ಹಸ್ಬೆಂಡಿನ ಬರ್ಡೇ. ಸೊ ನಾನು ಅದಕ್ಕೋಸ್ಕರನೇ ಒಂದು ಚಿಕ್ಕದಾಗಿ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೆಲವೊಂದಷ್ಟು ಡೆಕೋರೇಷನ್ಸ್ಗಳನ್ನೆಲ್ಲ ಪ್ಲ್ಯಾನ್ ಮಾಡಿದ್ದೆ. ಬಟ್ ಲಾಸ್ಟ್ ಮೂಮೆಂಟ್ ಎಲ್ಲನೂ ಕ್ಯಾನ್ಸಲ್ ಮಾಡಿ ನಾನೇ ಮನೆಯಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೆ. ಮನೆಯಲ್ಲಿ ನಾವೇ ಖುದ್ದಾಗಿ ಮಾಡಿದ್ರೆ ಅದೇನೋ ಒಂಥರ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ನಾನು ರೆಡಿ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಹಾಗೆಯೇ ಯಾರೆಲ್ಲ ನನ್ನ ಹಸ್ಬೆಂಡಿಗೆ ವಿಶ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಬ್ಲಾಗು ನನ್ನ ಹಸ್ಬೆಂಡಿನ ಬರ್ಡೇ ಆಗಿರುತ್ತೆ. ಸೊ ನನ್ನ ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಬರ್ಡೇ ಹೇಗೆಲ್ಲ ಮಾಡಿದೆ ಅಂತ ಹೇಳಿಬಿಟ್ಟು ನೋಡುವಂತ್ರಿ. ಹಾಗೆಯೇ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಗಲೇ ಹೇಳ್ದಂಗೆ ಫ್ರೆಂಡ್ಸ್, ನಾನು ಕೆಲವೊಂದಷ್ಟು ಎಕ್ವಿಪ್ಮೆಂಟ್ಸ್ ಅಂದರೆ ನನ್ನ ಹತ್ರ ರೆಡಿ ಮಾಡೋದಕ್ಕೋಸ್ಕರ ಇತ್ತು. ಸೊ ಇಲ್ಲಿ ವೈಟ್ ಕಲರ್ದು ಒಂದು ಏನಂತ ಹೇಳ್ಬೋದು ಇದಕ್ಕೆ, ವೇಲ್ ಥರ. ಸೊ ಇದು ಡೆಕೋರೇಷನ್ ಐಟಮೇ ಆಗಿತ್ತು. ಹಾಗಾಗಿ ನಾನು ಮೇಲ್ಗಡೆಯಿಂದ ಹಾಕಿಬಿಟ್ಟು ಆಚೆ ಈಚೆ ಸೈಡ್ ಬಿಟ್ಟಿದ್ದೀನಿ. ಹಾಗೆಲ್ಲ ಲೈಟ್ ಹಾಕಿದ್ದೀನಿ. ಒಂದು ಚಿಕ್ಕದಾಗಿ ನನ್ನ ಹತ್ರ ಇತ್ತು. ಸೊ ಬಲೂನ್ಗಳು ಕೆಲವೊಂದಷ್ಟು, ನನಗೆ ಬಲೂನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ತುಂಬ ತಗೊಂಬಂದು ಇಟ್ಟಿರ್ತೀನಿ. ನನಗೆ ಯಾವಾಗ ಬೇಜಾರಾಗುತ್ತೆ, ಯಾವಾಗ ಖುಷಿ ಆಗುತ್ತೆ, ಬಲೂನ್ ಊದ್ಬಿಟ್ಟು ಇಡೀ ರೂಮ್ ತುಂಬ ಹಾಕ್ಬಿಟ್ಟು ಇರ್ತೀನಿ ನಾನು. ಸೊ ಹಾಗಾಗಿ ಬಲೂನ್ಸ್ ಇತ್ತು. ತುಂಬ ಬಲೂನ್ಸು ಏನಾಗ್ಬಿಟ್ಟಿತ್ತು ಅಂದರೆ ಹಾಳಾಗ್ಬಿಟ್ಟಿತ್ತು. ಹಾಗಾಗಿ ಕೆಲವೊಂದಷ್ಟು ಬಲೂನ್ಸ್ಗಳಿದ್ದಿದ್ದನ್ನು ಇಲ್ಲಿ ನಾನು ಗಾಳಿ ತುಂಬಿಟ್ಟು ಕಟ್ಟಿ ಇಟ್ಟಿದ್ದೀನಿ. ಸೊ ಡೆಕೋರೇಷನ್ ಬೇಕಿತ್ತಲ್ವ, ಅದಕ್ಕೋಸ್ಕರ ನಮ್ಮನೆ ತೋಟದಲ್ಲಿ ಏನೇನು ಹೂವಿದೆ ಎಲ್ಲನೂ ಹೋಗಿ ಕಿತ್ಕೊಂಡು ಬಂದು ನಾನು ಇಲ್ಲಿ ಚೇರ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ನನ್ನ ದುಪ್ಪಟ್ಟ ಹಾಕಿದ್ದೀನಿ. ಸೊ ಅದ್ರ ಮೇಲೆ ಎಲ್ಲ ನೀಟಾಗಿ ಅರೇಂಜ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಂತ ಹೇಳ್ಬೋದು. ಸೊ ಇದು ಮಧ್ಯಾಹ್ನದ ಬ್ಲಾಗ್. ಏಕೆಂದರೆ ನಮ್ಮನೆಯವರು ರಾತ್ರಿ ಬರೋದು 9 ಗಂಟೆ ಆಗಿಬಿಡುತ್ತೆ. ಅಷ್ಟೊತ್ತಿಗೆಲ್ಲ ಕೇಕ್ ಕಟ್ ಮಾಡೋಕ್ಕಾಗಲ್ಲ. ಸೊ ಸುಸ್ತಾಗಿರುತ್ತೆ, ಅವರು ವರ್ಕ್ ಮುಗಿಸ್ಕೊಬಂದ್ಬೇಕಲ್ವ. ಹಾಗಾಗಿ ಈ ರೀತಿಯಾಗಿ ಬಂದಿತ್ತು ನನ್ನ ಡೆಕೋರೇಷನ್ ಅಂತ ಹೇಳ್ಬೋದು. ಸೊ ಮಧ್ಯಾಹ್ನ ಕಟ್ ಮಾಡಿಸೋಣ ಅಂತ ಹೇಳಿ ಊಟಕ್ಕೆಲ್ಲ ರೆಡಿ ಮಾಡಿ ಆಮೇಲೆ ಬಂದು ರೂಮ್ನ ರೆಡಿ ಮಾಡಿದ್ದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಫಾರ್ ದ ಫಸ್ಟ್ ಟೈಮ್ ವೀಕ್ಷಿಸ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕಮೆಂಟ್ ಶೇರ್ ಮಾಡಿ. ನಾನಿಲ್ಲಿ ಪಿಸ್ತಾ ಫ್ಲೇವರ್ ಕೇಕ್ನ ರೆಡಿ ಮಾಡಿಸಿದ್ದೆ ಅಂತ ಹೇಳ್ಬೋದು. ಸೊ ಕೇಕ್ ಕೂಡ ಹೋಗಿ ತೊಗೊಬಂದಿದ್ದೆ, ಮುಂಚೆನೇ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ನಮ್ಮನೆಯವ್ರು ಕೂಡ ಬಂದರು. ಸೊ ಅವ್ರಿಗೆ ಗೊತ್ತಿತ್ತು ಡೆಕೋರೇಷನ್ನು ಕೇಕು ಎಲ್ಲ ಏನು ಬೇಡ ಅಂತ ಹೇಳಿಬಿಟ್ಟು. ಬಟ್ ನಾನು ಏನಾದರೂ ಒಂದು ಮಾಡ್ತೀನಿ ಅಂತ. ಹಾಗಾಗಿ ಅವರ ಎಕ್ಸ್ಪ್ರೆಷನ್ ವೀಡಿಯೋನ ನಾನಿಲ್ಲಿ ಹಾಕಿಲ್ಲ. ಸೊ ಯಾರೆಲ್ಲ ನನ್ನ ಸ್ಟೇಟಸ್ ನೋಡಿಬಿಟ್ಟು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಅಂತ ವಿಶ್ ಮಾಡಿದ್ದೀರ ಅವರೆಲ್ಲರಿಗೂ ನನ್ನ ಹಸ್ಬೆಂಡ್ ಪರವಾಗಿ ನಾನು ತುಂಬ 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 ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮನೆಯವರಿಗೆ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನಾನು ಅತ್ತೆ ಇಬ್ಬರೇ ಇದ್ದಿದ್ದರಿಂದ ಎಲ್ಲ ವಿಡಿಯೋ, ಫೋಟೋ ಎಲ್ಲ ನಾನೇ ಮಾಡ್ಕೋಬೇಕಿತ್ತು. ಅದಕ್ಕೋಸ್ಕರ ನೀವು ಕಟ್ ಮಾಡಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ವೀಡಿಯೋಸು, ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದೀನಿ. ಅವರಿಗಂತೂ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಬಿಟ್ಟಿದ್ದೀನಿ, ಹಂಗೆ ಕೂತ್ಕೋ, ಹಿಂಗೆ ಕೂತ್ಕೋ ಅಂತ ಎಲ್ಲ ಹೇಳಿಬಿಟ್ಟು. ಸೊ ಓಕೆ, ಪರವಾಗಿಲ್ಲ. ಆದರೂ ಅವ್ರಿಗೆ ತುಂಬ ಇಷ್ಟ ಆಯಿತು. ನನಗೂ ಕೂಡ ತುಂಬಾ ಖುಷಿ ಆಯಿತು. ನಮ್ಮನೆಯವ್ರಿಗೆ ಈ ಬರ್ತ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಇಷ್ಟ ಆಗಲ್ಲ. ಬಟ್ ನಾನು ಮದುವೆ ಆಗಿ ಬಂದಮೇಲಿಂದ 1 ವರ್ಷನೂ ಮಿಸ್ ಮಾಡಿಲ್ಲ. ಕಂಟಿನ್ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ಕೂಡ. ಇಷ್ಟ ಆಗಲಿ ಆಗದೇ ಇರಲಿ, ನಾನು ಕಂಟಿನ್ಯೂಸ್ ಮಾಡೇ ಮಾಡ್ತೀನಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಬುಜ್ಜಿ ಬಾಯ್.